ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಸಭೆಯಲ್ಲಿ ಅಧಿಕಾರಿಗಳನ್ನ ಗುಲಾಮರು ಅಂತ ನಾನು ಕರೆಯಲ್ಲ. ಕಾರಣ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಕೊಟ್ಟಂತ ಹೇಳಿಕೆ ಚನ್ನಪಟ್ಟಣಕ್ಕೆ 150 ರಿಂದ 200 ಕೋಟಿ ಅನುದಾನ ತರ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ಅಧಿಕಾರಿಗಳನ್ನ ಗುಲಾಮರು ಅಂತ ನಾನು ಕರೆಯಲ್ಲ. ಕರೆದವರಿಗೆ ನೀವೇ ತೀರ್ಮಾನ ಮಾಡಿ. ದೇವರ ಕೆಲಸ ಮಾಡುವವರು ನೀವುಗಳು. ಅಧಿಕಾರಿಗಳನ್ನ ಗುಲಾಮರು ಅಂತ ಹೇಳಬಾರದು. ಇಲ್ಲಿಯ ಮಾಜಿ ಶಾಸಕರು ಗುಲಾಮರು ಅಂತ ಈಗಾಗಲೇ ಕರೆದಿದ್ದಾರೆ. ಅದಕ್ಕೆ ನಾನು ನಿಮ್ಮ ಬಳಿ ಕ್ಷಮೆಯನ್ನ ಕೇಳ್ತೀನಿ. ಹೀಗಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನಮಗೂ ಸಮಯ ಬರುತ್ತೆ, ನೀವು ಗುಲಾಮರ ರೀತಿ ಕೆಲಸ ಮಾಡೋದು ಸರಿಯಲ್ಲ ಅಂತ ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಆಡಿದ ಮಾತಿಗೆ ಇಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಡಿಸಿ. ಸರ್ಕಾರ ನಿಮ್ಗಳಲ್ಲೇ ಸೈನು ಎಲ್ಲ ಹೆಬ್ಬೆಟ್ ಬೇರೆ ಒತ್ತಿಸ್ಕೊಂಡವ್ರೀಗ. ಇಲ್ಲಿ ನೋಡಿ, ಇಲ್ಲಿ ಪಾಪ ಹೆಣ್ಮಕ್ಳು ನಿಲ್ಲಿಸ್ಕೊಂಡು ಈ ಫೋಟೋ ಬೇರೆ ನಿಮ್ದೆಲ್ಲ ತಗೊಂಡಿದೀವಿ ಅಂತ ಹೇಳಿ ಅವ್ರಿಗೆ ಕೊಡ್ಬೇಕಲ್ಲ ಅಲ್ಲಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಈ ಗುಲಾಮ್ತನ ಎಷ್ಟು ವರ್ಷ ನಡೆಸ್ತೀರಿ ನೀವು? ಇವ್ರು ಬಂದೇಳಿ ಕೆಲಸ ಮಾಡ್ಬೇಕಾ? ನಿಮಗೆ ಕೆಲಸ ಕೊಟ್ಟಿರೋದು ಯಾಕೆ? ಅಧಿಕಾರಿಗಳಿಗೆ ದಿನ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಹಳ್ಳಿಯಿಂದ ಬಸ್ ಚಾರ್ಜ್ ದುಡ್ಡಿರೋದಿಲ್ಲ. ಬಾಗಿಲಿಗೆ ನಾನು ನಮ್ಮ ಎಲ್ಲ ಸ್ಥಳೀಯ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿ ಇರ್ಬೋದು, ತಾಲೂಕು ಮಟ್ಟದ ಅಧಿಕಾರಿ, ನಿಮ್ಮನ್ನು ನಾನು ಗುಲಾಮರು ಅಂತ ನಾನು ಕರೀಕ್ ಹೋಗುದಿಲ್ಲ. ಸಮಾಜಕ್ಕೆ ಸೇವೆಯನ್ನ ಮಾಡಲಿಕ್ಕೆ ತಾವು ತಮ್ಮ ಬದುಕನ್ನ ತಾವು ಆಯ್ಕೆ ಮಾಡ್ಕೊಂಡಿದ್ದೀರಿ. ನೀವು ಸರ್ಕಾರಕ್ಕೆ ದೇವರ ಕೆಲಸ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಬರೆಸಿದ್ದಾರೆ. ಅವರು ನಮ್ಮ ಜಿಲ್ಲೆಯವರೇ. ಅವರು ಆ ದೂರದೃಷ್ಟಿಯಿಂದ ನೀವೆಲ್ಲ ದೇವರ ಕೆಲಸ ಮಾಡಿ ಜನರ ಸೇವೆ, ಜನಾರ್ದನ ಸೇವೆ ಅಂತೇಳಿ ಮಾಡಿದ್ದಾರೆ. ನಮ್ಮ ಮಾಜಿ ಶಾಸಕರು ಈ ಭಾಗದಲ್ಲಿ ನಿಮ್ಮನ್ನ ಗುಲಾಮರು ಅಂತ ಕರೆದಿದ್ದಾರೆ. ಅದಕ್ಕೆ ನಾನೊಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲರೂ ಕೂಡ ನಾನು ಕ್ಷಮಾಪಣೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಟೀಕೆ ಮಾಡುವಂತ ಅವಶ್ಯಕತೆನೂ ಇಲ್ಲ. ಆದ್ರೆ ಉರುಪಿನಿಂದ ಸೇವೆ ಮಾಡುವಂತ ಸಂದರ್ಭದಲ್ಲಿ ಮನೆಗೆ ಹೋದಾಗ ನಮ್ಮ ಎಲ್ಲ ನೌಕರರು, ಸರ್ಕಾರಿ ನೌಕರುಗಳು, ನಾನೊಬ್ಬ ಸರ್ಕಾರಿ ನೌಕರನೇ, ನನ್ನ ಸಂವಿಧಾನದಲ್ಲಿ ಒಬ್ಬ ಸರ್ಕಾರಿ ನೌಕರ ಅಂತೇಳಿ ನಾನು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಡೋ ಕೆಲಸವನ್ನ ಇವತ್ತಿನ ಸಭೆಯಲ್ಲಿ ನಡೆಸಿದ್ದಾರೆ. ಉಳಿದಂತೆ ಸಭೆಯ ಹೈಲೈಟ್ಸ್ ಏನು? ದಿವ್ಯಾ, ಚನ್ನಪಟ್ಟಣ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಸಾಕಷ್ಟು ರಂಗನ್ನ ಪಡೆದುಕೊಳ್ತಾ ಇರುವಂತದ್ದು. ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಎಚ್.ಡಿ.ಕೆ ಅವರಿಗೆ ಟಾಂಗ್ ಕೊಡುವನ್ನ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ವಾರದಲ್ಲಿ 2ನೇ ಬಾರಿಗೆ ಚನ್ನಪಟ್ಟಣಕ್ಕೆ ಆಗಮಿಸಿ ಇಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಈ ಮೂಲಕ ಸ್ಥಳೀಯವಾಗಿ ಜನರಿಗೆ ಹತ್ತಿರ ಆಗಬೇಕು, ಹಿಡಿತವನ್ನ ಸಾಧಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಎಚ್.ಡಿ.ಕೆ ಅವರು ಏನು ಶಾಸಕರಾಗಿದ್ರು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೆಲಸಗಳಾಗಿಲ್ಲ. ಎಚ್.ಡಿ.ಕೆ ಒಂದೇ ಒಂದು ಸಭೆಯನ್ನು ಕೂಡ ಮಾಡಿಲ್ಲ. ಹಾಗಾಗಿ ನಾನು ಇಲ್ಲಿ ಸಭೆಯನ್ನ ಮಾಡ್ತೀನಿ, ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೇನೆ, ಸುಮಾರು 150 ರಿಂದ 200 ಕೋಟಿ ಅನುದಾನವನ್ನ ಚನ್ನಪಟ್ಟಣಕ್ಕೆ ತರುವಂತ ಕೆಲಸವನ್ನ ನಾನು ಮಾಡ್ತೇನೆ, ಅಧಿಕಾರಿಗಳನ್ನ ನಿಮ್ಮ ಮನೆ ಬಳಿಗೆ ಕಳಿಸಿ ಕೆಲಸವನ್ನ ಮಾಡಿಸ್ತೇನೆ, ಬೇರೆಯವರ ರೀತಿ ಅಧಿಕಾರಕ್ಕೋಸ್ಕರ ನಾನು ಕ್ಷೇತ್ರವನ್ನ ಬಿಟ್ಟು ಹೋಗುವವನಲ್ಲ, ನಿಮ್ಮ ಜೊತೆ ಇರುವವನು ಅನ್ನೋ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಎಚ್.ಡಿ.ಕೆಗೆ ಟಾಂಗ್ ಅನ್ನು ನೀಡಿರುವಂತದ್ದು. ಈಗಾಗಲೇ ನನ್ನ ಮನಸ್ಸು ಇಲ್ಲಿದೆ, ಈ ಕ್ಷೇತ್ರದ ಜನರು ನನ್ನ ಹೃದಯದಲ್ಲಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಇಲ್ಲಿ ನನ್ನ ಹೃದಯ ಇದೆ ಅಂತ ಹೇಳ್ಕೊಂಡವರು ಕ್ಷೇತ್ರವನ್ನ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನಾನು ಬಿಟ್ಟು ಹೋಗಲ್ಲ, ನಿಮ್ ಜೊತೆನೇ ಇರ್ತೇನೆ ಅಂತ ಹೇಳುವ ಮೂಲಕ ಕುಮಾರಸ್ವಾಮಿಗೆ ತಿರುಗೇಟನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸುಮಾರು ಈಗಾಗಲೇ 4 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಯನ್ನ ನಡೆಸಿದ್ದು. ಪ್ರತಿ ಸಭೆಯಲ್ಲೂ ಕೂಡ ಎಚ್.ಡಿ.ಕೆಗೆ ಕೌಂಟರ್ ಅನ್ನ ಡಿಕೆ ಶಿವಕುಮಾರ್ ಕೊಡ್ತಾ ಇರುವಂತದ್ದು. ಈ ಮೂಲಕ ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 85,000 ಮತಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ, ಅದನ್ನ ಭದ್ರ ಮಾಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಕಾಂಗ್ರೆಸ್ನ ಒಂದು ಒಟ್ಟು ಓಟ್ಗಳು ಒಟ್ಟು ಸೇರಬೇಕು, ಅವುಗಳನ್ನೆಲ್ಲವೂ ಕೂಡ ಸೆಳಿಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.